ರಾಮಚಂದ್ರ ರಾವ್ ರಸಲೀಲೆ ವಿಡಿಯೋ ಬಿಡುಗಡೆ. ಪೊಲೀಸ್ ಡ್ರೆಸ್ನಲ್ಲಿ ಕಚೇರಿಯಲ್ಲಿ ರಸಲೀಲೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡ. ಡಿಜಿಪಿ ರಾಮಚಂದ್ರ ರಾವ್ ರಸಲೀಲೆ ಕೇಸ್ನಲ್ಲಿ ಮುಂದೇನಾಗುತ್ತೆ? ಸಂತ್ರಸ್ತರು ದೂರು ಕೊಟ್ಟರೆ ಸಂಕಷ್ಟ. ಡಿಜಿಪಿ ರಾಮಚಂದ್ರ ರಾವ್ಗೆ ಸಂಕಷ್ಟ ಶುರು. ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ ಎಫ್ಐಆರ್ ದಾಖಲು, ಇಲ್ಲದಿದ್ದರೆ ಸರ್ಕಾರವೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬಹುದು. ರಾಜ್ಯದ ಡಿಜಿಪಿ ರಾಮಚಂದ್ರ ರಾವ್ ಕಚೇರಿಯಲ್ಲಿ ಪೊಲೀಸ್ ಡ್ರೆಸ್ನಲ್ಲೇ ಮಹಿಳೆಯರ ಜೊತೆ ರಸಲೀಲೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ರಾಮಚಂದ್ರ ರಾವ್ ಮಹಿಳೆಯರನ್ನು ಅಪ್ಪಿಕೊಂಡು ತಬ್ಬಿಕೊಂಡು ಮುತ್ತು ನೀಡುವ ದೃಶ್ಯಗಳ ವಿಡಿಯೋ ರಿಲೀಸ್ ಆಗಿದೆ. ರಾಜ್ಯದಲ್ಲಿ ಮತ್ತೊಂದು ರಸಲೀಲೆ ವಿಡಿಯೋ ಬಿಡುಗಡೆಯಾಗಿದೆ. ಇದರಲ್ಲಿ ಭಾಗಿಯಾಗಿರೋದು ಯಾರೋ ರಾಜಕಾರಣಿಯಲ್ಲ, ರಾಜ್ಯದ ಡಿಜಿಪಿ ಭಾಗಿಯಾಗಿರುವ ರಸಲೀಲೆ ವಿಡಿಯೋ ಬಿಡುಗಡೆಯಾಗಿದೆ. ಕರ್ನಾಟಕದ ಡಿಜಿಪಿ ದರ್ಜೆಯ IPS ಅಧಿಕಾರಿಯಾಗಿರುವ ಡಾಕ್ಟರ್ ರಾಮಚಂದ್ರ ರಾವ್ ಅವರು ಮಹಿಳೆಯರ ಜೊತೆ ರಸಲೀಲೆ ನಡೆಸುತ್ತಿರುವ ವಿಡಿಯೋ ಬಿಡುಗಡೆಯಾಗಿದೆ. ಡಿಜಿಪಿ ಕಚೇರಿಯಲ್ಲೇ ಈ ರಸಲೀಲೆಗಳು ನಡೆದಿವೆ. ಮಹಿಳೆಯರ ಜೊತೆ ಡಿಜಿಪಿ ರಾಮಚಂದ್ರ ರಾವ್ ರಸಲೀಲೆ ನಡೆಸುತ್ತಿರುವುದು ಸೀಕ್ರೆಟ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಕಚೇರಿಯಲ್ಲಿ ಕರ್ತವ್ಯದ ಸಮಯದಲ್ಲೇ ಮಹಿಳೆಯರ ಜೊತೆ ಡಾಕ್ಟರ್ ರಾಮಚಂದ್ರ ರಾವ್ ರಸಲೀಲೆ ನಡೆಸಿದ್ದಾರೆ. ಬೇರೆ ಬೇರೆ ಬಟ್ಟೆ ಧರಿಸಿ ಮಹಿಳೆಯರು ಕಚೇರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಹಿಳೆಯರನ್ನು ತಬ್ಬಿಕೊಂಡು ಮುತ್ತು ಕೊಟ್ಟು ರಾಮಚಂದ್ರ ರಾವ್ ರಸಲೀಲೆ ನಡೆಸಿದ್ದಾರೆ. ಇದು ಪೊಲೀಸ್ ಇಲಾಖೆಯ ಶಿಸ್ತು, ಘನತೆ, ಗೌರವಕ್ಕೆ ಧಕ್ಕೆ ತರುವ ವಿಷಯ. ಮಹಿಳೆಯರನ್ನು ಬಲವಂತ ಮಾಡಿಲ್ಲದೇ ಇದ್ದರೂ ಕಚೇರಿಯ ವೇಳೆಯಲ್ಲಿ ಪೊಲೀಸ್ ಡ್ರೆಸ್ ಧರಿಸಿ ರಾಮಚಂದ್ರ ರಾವ್ ರಸಲೀಲೆ ನಡೆಸಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಮಚಂದ್ರ ರಾವ್ ಸದ್ಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DGP ಆಗಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಅವರ ರಸಲೀಲೆ ವಿಡಿಯೋ ಬಿಡುಗಡೆ ಆಗಿರುವುದು CM ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿದೆ. ಈ ವಿಡಿಯೋದಲ್ಲಿ ಭಾಗಿಯಾಗಿರುವ ರಾಮಚಂದ್ರ ರಾವ್ ಬಗ್ಗೆ CM ಸಿದ್ದರಾಮಯ್ಯ ಕೋಪಗೊಂಡಿದ್ದಾರೆ. ಹೀಗಾಗಿ ಈ ವಿಡಿಯೋ ಕೇಸ್ಗೆ ಸಂಬಂಧಿಸಿದಂತೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ರಸಲೀಲೆ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಈಗ ಮುಂದೇನಾಗುತ್ತೆ ಎಂಬ ಕುತೂಹಲವೂ ಇದೆ. ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ FIR ದಾಖಲಿಸಿ ಪೊಲೀಸರು ತನಿಖೆ ನಡೆಸುತ್ತಾರೆ. ಜೊತೆಗೆ ಸರ್ಕಾರವು ಸ್ವಪ್ರೇರಣೆಯಿಂದ ಈ ಕೇಸ್ ಬಗ್ಗೆ ತನಿಖೆ ನಡೆಸಬೇಕಾಗುತ್ತದೆ. ಡಿಜಿಪಿ ರಾಮಚಂದ್ರ ರಾವ್ ರಸಲೀಲೆ ವಿಡಿಯೋ ಇಂದು ಬಿಡುಗಡೆಯಾಗಿದೆ. ರಾಜ್ಯದ DGP ದರ್ಜೆಯ ಅಧಿಕಾರಿಯ ಸೆಕ್ಸ್ ಪುರಾಣದ ವಿಡಿಯೋ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಈ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರು ದೂರು ಕೊಡ್ತಾರಾ ಎಂಬುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಸಂತ್ರಸ್ತ ಮಹಿಳೆಯರು ದೂರು ಕೊಟ್ಟರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಯಾವ ಠಾಣೆಗೆ ದೂರು ಕೊಡ್ತಾರೋ ಆ ಠಾಣೆ ಪೊಲೀಸರಿಂದ ತನಿಖೆ ನಡೆಸಲಾಗುತ್ತೆ. ಪ್ರಕರಣದ ತನಿಖೆಯ ಆ ಠಾಣೆ ಪೊಲೀಸರು ನಡೆಸುತ್ತಾರೆ. ಡಿಜಿಪಿ ರಾಮಚಂದ್ರ ರಾವ್ ತಮಗೆ ಆಮಿಷ ಒಡ್ಡಿದ್ರು ಅಂತ ಮಹಿಳೆಯರು ದೂರಲ್ಲಿ ಉಲ್ಲೇಖಿಸಿದ್ರೆ ಲೋಕಾಯುಕ್ತಕ್ಕೆ ಕೇಸನ್ನು ವರ್ಗಾವಣೆ ಮಾಡಲಾಗುತ್ತೆ. ಲೋಕಾಯುಕ್ತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಇನ್ಫೆಕ್ಟ್ ಆಗಿ ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯರು ದೂರು ಕೊಡದೇ ಇದ್ದರೆ ಕ್ರಮವೇನು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಸರ್ಕಾರಿ ಕಚೇರಿಯಲ್ಲಿ ಕೃತ್ಯ ಎಸಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದಲೇ ತನಿಖೆ ಮಾಡಲಾಗುತ್ತದೆ. ಮೊದಲಿಗೆ ಇದರಲ್ಲಿ ಪ್ರಾಥಮಿಕ ತನಿಖೆ ವಿಚಾರಣೆ ಮಾಡಲಾಗುತ್ತೆ. ಆರೋಪಿ ಅಧಿಕಾರಿಯ ಹ್ಯಾಂಕಿಂಗ್ನ ಅಧಿಕಾರಿಯಿಂದ ತನಿಖೆ ನಡೆಸಬಹುದು, ಇಲ್ಲವೇ IAS ಅಧಿಕಾರಿಯಿಂದ ತನಿಖೆ ನಡೆಸಲಾಗುತ್ತೆ. ಸೆಂಟ್ರಲ್ ಆಫೀಸರ್ಸ್ ಕಾಂಟ್ಯಾಕ್ಟ್ ರೂಲ್ಸ್ ಅನ್ವಯ ತನಿಖೆ ಮಾಡಲಾಗುತ್ತೆ. DGP ವಿಡಿಯೋ ಕೇಸ್ನಲ್ಲಿ ತಪ್ಪು ಸಾಬೀತಾದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸೆಂಟ್ರಲ್ ಆಫೀಸರ್ಸ್ ಕಾಂಟ್ಯಾಕ್ಟರ್ ರೂಲ್ಸ್ ಅನ್ವಯವೇ ಕ್ರಮ ತೆಗೆದುಕೊಳ್ಳುತ್ತೆ. ಕರ್ತವ್ಯ ಲೋಪದ ಅಡಿಯಲ್ಲಿ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಇದರಲ್ಲಿ ಸೇವೆಯಿಂದ ವಜಾ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತದೆ, ಅಥವಾ ಅವರು ಈಗ ಇರುವುದಕ್ಕಿಂತ ಕಡಿಮೆ ಹ್ಯಾಂಕಿಂಗ್ ಹಿಂಬಡ್ತಿ ನೀಡಬಹುದು. ನೇಮಕವಾದಾಗ ಇದ್ದ ಹುದ್ದೆಗೆ ಹಿಂಬಡ್ತಿ ನೀಡಲು ಅವಕಾಶ ಇದೆ. ಜೊತೆಗೆ ಪೆನ್ಷನ್ ಸೌಲಭ್ಯ ಸೇರಿ ಎಲ್ಲ ಸೌಲಭ್ಯ ಕಳೆದುಕೊಳ್ಳುತ್ತಾರೆ. ಹಳೆಯದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ ನೀವೇನಾದ್ರು ದೂರು ಕೊಡ್ತೀರಾ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ಮ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು, ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ.
ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಿ ಬಯಸ್ತೀರಾ ಅವ್ರಿಗೆ? ಏನು ಇಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದು CMಗೂ ಕಾಣುತ್ತೆ ಸರ್. ಪರಮೇಶ್ವರ್ ಭೇಟಿ ಮಾಡಲಿಲ್ವ ನಿಮಗೆ ಅಂತ? ಅಲ್ಲ ಸರ್, ಈಗ ಏನು ಮಾಡ್ತೀರಾ ಸರ್? ಮುಂದೆ ಏನು ಮಾಡ್ತೀರಾ? ಕಾನೂನು ಮೊರೆ ಹೋಗ್ತೀರಾ ಹೇಗೆ? ವಕೀಲರನ್ನ ಭೇಟಿ ಆಗ್ತೀರಾ? ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ವಕೀಲರ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಏನಾದರೂ ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ನಿಂತಿದ್ದ ಕಡೆನೇ ತಗೊಳ್ಬೇಕು. ಜೂಮ್ ಆಯ್ತಲ್ಲ.